शहरातील बार असोसिएशनच्या अध्यक्ष उपाध्यक्ष तसेच इतर विविध पदांसाठी होत असलेल्या निवडणुकीसाठी शनिवारी न्यायालयाच्या आवरणात मतदार प्रक्रिया उत्साहात पार पडला। सकाळपासूनच सुरू झालेल्या मतदारासाठी वकिलांनी मोठ्या संख्येने उपस्थित राहून आपल्या मतदानाचा हक्क बजावला। दर 2 वर्षांनी होणाऱ्या या महत्त्वाच्या निवडणुकीत यंदाही अनेक उमेदवार रिंगणात उतरले आहेत। गेल्या काही दिवसांपासूनच वकिलांकडून शांततेत प्रचार सुरू होता। कोणताही गोंधळ किंवा राजकीय रंग न देता शांत वातावरणात प्रचार पूर्ण होऊन आता मतदानाचा टप्पा गाठण्यात आला आहे। ವಕೀಲರ ಸಂಘದಿಂದ ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ। ಅದಕ್ಕಾಗಿ ಇದು ಶಾಂತ ರೀತಿಯಿಂದ ನಡೀತಾ ಇದೆ। ಇದು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಟ್ರೆಜರರು ಮತ್ತು ಮ್ಯಾನೇಜಿಂಗ್ ಕಮಿಟಿ ಮೆಂಬರು ಈ ರೀತಿ ಇಲೆಕ್ಷನವನ್ನು 2 ವರ್ಷಕ್ಕೊಮ್ಮೆ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಎಲ್ಲರೂ ನಡೆಸ್ತಾ ಇದ್ದಾರೆ। ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಅಗದಿ ನಕ್ಕೋತಾನೆ ಇಲೆಕ್ಷನ್ ನಡೀತಾ ಇದೆ। ಅದಕ್ಕೆ ಎಲ್ಲರ ಸಹಕಾರವನ್ನು ದೊಡ್ಡದಿದೆ। ಅದಕ್ಕೆ ಎಲ್ಲರೂ ಈ ಇಲೆಕ್ಷನವನ್ನು ಮಾಡ್ತಾ ಇದ್ದಾರೆ। ನಾನು GA ಹಿರೇಮಠ वकीलರು अटकल। मतदान प्रक्रिया सुरळीत पार पडावी यासाठी असोसिएशन कडून सर्वतोपरी तयारी करण्यात आली होती। मतदान केंद्राची उभारणी, मतदारांची रांग व्यवस्था, ओळखपत्रांची तपासणी आदी सर्व बाबींचे नियोजन व्यवस्थित करण्यात आले होते। वरिष्ठ वकील तसेच निवडणूक अधिकारी मतदान प्रक्रियेवर लक्ष ठेवून होते। कोणतीही अनुचित घटना घडू नये यासाठी न्यायालय परिसरात कडक पोलीस बंदोबस्त ठेवण्यात आला होता। ಬೆಳಗಾವಿ ಅಂದರೆ ಕರ್ನಾಟಕದಲ್ಲಿ ಎರಡನೇ ರಾಜಧಾನಿ ಎಕ್ಸೆಪ್ಟ್ ಬೆಂಗಳೂರು। ಕರ್ನಾಟಕ ರಾಜ್ಯದ ಬೆಳಗಾವಿ ವಕೀಲರ ಸಂಘ ದೊಡ್ಡ ವಕೀಲರ ಸಂಘ। ಅದಕ್ಕಾಗಿ ಈಗ ನಾವು ಬೆಳಗಾವಿಯಲ್ಲಿ ಇಲೆಕ್ಷನ್ ನಡೀತಾ ಇದೆ। ಇಲ್ಲಿ 2 ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡ್ತಾ ಇದ್ದೀವಿ। ಇಲ್ಲಿ ಯಾರು ಪರ ಮತ್ತು ವಿರುದ್ಧ ಇಲ್ಲ, ಎಲ್ಲರೂ ಹೆಲ್ದಿ ಕಾಂಪಿಟಿಷನ್ದಾಗ ನಾವು ಮಾಡ್ತಾ ಇದ್ದೀವಿ। ಎಲ್ಲರೂ ಇವತ್ತು ನಮ್ಮ ಎಲ್ಲ ಸೋದರ ಸೋದರಿಯರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು 2 ವರ್ಷನ ಸೇವೆ ಮಾಡಬೇಕು। 2 ವರ್ಷ ಸೇವೆ ಆದ ನಂತರ ವಕೀಲರು ತನು ಮನ ಧನದಿಂದ ಎಲ್ಲರೂ ಕೂಡ ಈ ಇಲೆಕ್ಷನ್ದಲ್ಲಿ ಭಾಗವಹಿಸಿದ್ದಾರೆ। ಅದಕ್ಕಾಗಿ ಒಳ್ಳೆ ರೀತಿ ಇಲೆಕ್ಷನ್ ನಡೀತಾ ಇದೆ। ಅದಕ್ಕಾಗಿ ದಯಮಾಡಿ ಭಾಳ ಚೆನ್ನಾಗಿ ಶಾಂತತಾದಿಂದ ಎಲ್ಲರೂ ನಕ್ಕೋತ್ ಯಾರೋ ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಅಲ್ಲ, ನಮ್ಮ ಪರವಾಗಿ ಅಲ್ಲ, ಎಲ್ಲರೂ ನಕ್ಕೋತ್ ಇಲೆಕ್ಷನ್ ಮಾಡ್ತಾ ಇದ್ದೀವಿ। ಅಗದಿ ಒಂದು ಹೆಲ್ದಿ ಕಾಂಪಿಟೇಷನ್ದಲ್ಲಿ ಎಲ್ಲರೂ ಕೂಡ ಇಲ್ಲಿ ಆರಿಸಿ ಬರ್ತಾರೆ ಅಂತೇಳಿ ಹೇಳ್ಬಿಡ್ತೀನಿ। ಅದೇ ರೀತಿ ಇಲೆಕ್ಷನ್ ಇವತ್ತು ಚುನಾವಣೆ ಮತದಾನ ನಡೀತಾ ಇದೆ। ಆ ಮತದಾನದ ನಡೆಯುವ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷವಾಗಿ ಬಸವಣ್ಣಪ್ಪ ಬಾಗೇವಾಡಿ ಆಗಿ ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ। ಹಳೆ ಕಾಲದಲ್ಲಿ ನಾನು ಹೇಳಬೇಕಾದ್ರೆ 25 ವರ್ಷದಿಂದ ವಕೀಲ ಸಂಘದಲ್ಲಿ ವಕೀಲರಿಗೆ ಪರಿಚಯ ಮಾಡುವಾಗಿ ಒಂದು ಮೊಬೈಲ್ ಡೈರಿಯನ್ನು ಮಾಡಿಕೊಟ್ಟಿದ್ದೆ, ಅವ್ರಿಗೆ ಸೌಕರ್ಯ ಬರುವಂಥದ್ದು। ಅದರಂತೆ ಅಡ್ವೊಕೇಟ್ ಚೇಂಬರ್ಸು ಕಟ್ಟಿಕೊಟ್ಟಿದ್ದೀನಿ। ಇಲ್ಲಿ ಬೆಳೆದು ನಿಂತ ದೊಡ್ಡ ಮರ ಇಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ದೊಡ್ಡ ಮರ ಆಗಿದ್ದಾವೆ। ಇವೆಲ್ಲ ಗಿಡಗಳು ನಾನೇ ಹಚ್ಚಿದ್ದೀನಿ। ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ, ಆಮೇಲೆ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ಟಿದ್ದೀನಿ। ಇನ್ನು ಬರುವಂಥ ದಿನ ಇನ್ನೂ ಸಾಕಷ್ಟು ವಕೀಲರಲ್ಲಿ ಸುಧಾರಣೆ ಮತ್ತು ಅಸೋಸಿಯೇಷನ್ದಲ್ಲಿ ಸುಧಾರಣೆ, ಆಮೇಲೆ ಅಸೋಸಿಯೇಷನ್ದ ಬಾರ್ ಅಸೋಸಿಯೇಷನ್ದ ಬೈಲಾದಲ್ಲಿ ಸುಧಾರಣೆ ತರಬೇಕು। ವಕೀಲರಿಗೆ ಒಳ್ಳೆ ಈಗ ಇವತ್ತಿನ ಬೇಸಿಗೆಗಾಲದಲ್ಲಿ ನೋಡಬೇಕಾದ್ರೆ ವಕೀಲರಿಗೆ ಅನುಕೂಲ ಆಗುವಂಥ AC ರೂಮ್ ಆಗಿ ಮಾಡಿಕೊಡ್ಬೇಕಂತ ಪರಿಸ್ಥಿತಿ ಇದೆ। ಇನ್ನು ಬರುವ ಹೊಸ ಹುಡುಗರಿಗಾಗಿ ಅಡ್ವೊಕೇಟ್ ಚೇಂಬರ್ ಕಟ್ಟಿಸ್ಬೇಕಾಗಿದೆ। ಭಾಳ ಕೋರ್ಟಿನ ಕೊರತೆ ಇದೆ, ಇಲ್ಲಿ ಟ್ರಾಫಿಕ್ದು ಭಾಳ ತ್ರಾಸಿದೆ, ಪಾರ್ಕಿಂಗ್ ಭಾಳ ತ್ರಾಸಿದೆ। ಅದನ್ನು ಏನು ಮಾಡಬೇಕು ಅನ್ನೋದು ಕಲ್ಪನೆ ನನ್ನಲ್ಲಿದೆ। ಆದ ಕಾರಣ ಬರೋ ದಿನಗಳಲ್ಲಿ ವಕೀಲರಿಗಾಗಿ ಇನ್ನೂ ಉತ್ತಮ ಕೆಲಸ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಹೇಳಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತೀನಿ। ಅದಕ್ಕಾಗಿ ನಾನು ಇನ್ನೂ ಭಾಳ ಕೆಲಸ ಇದ್ದಾವೆ। ಬರುವಂಥ ದಿನಗಳಲ್ಲಿ ಒಳ್ಳೆಯ ಡಿಜಿಟಲ್ ಲೈಬ್ರರಿ, ವಕೀಲರಿಗೆ ತರಬೇತಿ, ನಮ್ಮ ಬೆಳಗಾವಿ ವಕೀಲರಿಂದ ಸಂಘದಿಂದ ಅತಿ ಹೆಚ್ಚು ಜಡ್ಜ್ಗಳನ್ನ ಆಗಿ ಹೋಗಬೇಕನ್ನೋ ಉದ್ದೇಶಕ್ಕಾಗಿ ವಕೀಲರನ್ನು ತರಬೇತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ। ಹೀಗಾಗಿ ಭಾಳಷ್ಟು ಇನ್ನೂ ಕಲ್ಪನೆ ಭಾಳ ಒಳ್ಳೆ ಕೆಲಸಗಳು ಇದ್ದಾವೆ ವಕೀಲರಿಗಾಗಿ ಮಾಡಬೇಕಂತೇಳಿ ಆ ಕನಸು 2026ರಿಂದ 2028ರ ಅವಧಿಗೆ ಅದರ ಆಡಳಿತ ಮಂಡಳಿಗೆ ಚುನಾವಣೆ ನಡೀತಾ ಇದೆ। ನಾನು ಪಾಟೀಲ್ DM ಅಂತ, ನನ್ನ ಸೀರಿಯಲ್ ನಂಬರ್ 4, 155 ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಗೆ ಪೂರೈಸಿರುವ ಈ ಬೆಳಗಾವಿ ಬಾರ್ ಅಸೋಸಿಯೇಷನ್ದಲ್ಲಿ ಇವತ್ತಿಗೂ ಸಾಕಷ್ಟು ಕುಂದುಕೊರತೆಗಳಿದ್ದಾವೆ। ಆ ಕುಂದುಕೊರತೆಗಳನ್ನು ನಿವಾರಿಸುವ ದೃಷ್ಟಿಯಿಂದ
ನಾನು ಇವತ್ತು ಅಧ್ಯಕ್ಷ ಪದವಿಗೆ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ರಿಕ್ವೈರ್ಮೆಂಟ್ಸ್ ಟು ಬಿ ಕಂಪ್ಲೀಟೆಡ್. ಒಳ್ಳೆಯ ಟಾಯ್ಲೆಟ್ಸ್ಗಳಿಲ್ಲ, ಕುಡಿಯೋಕ್ಕೆ ನೀರಿನ ಸೌಕರ್ಯಗಳಿಲ್ಲ, ಒಳ್ಳೆಯ ಲೈಬ್ರರಿ ಇಲ್ಲ, ಮತ್ತು ಈ ಕ್ಯಾಂಪಸ್ನಲ್ಲಿ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ತಾವು ನೋಡ್ಬೋದು ಯಾವ ಪಾರ್ಕಿಂಗ್ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಅಂತ. ಮತ್ತು ಸಾಕಷ್ಟು ಜೂನಿಯರ್ ವಕೀಲರಿಗೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಒಂದು ಜುಡಿಷಿಯಲ್ ಎಕ್ಸಾಮಿನೇಷನ್ ಆಗಲಿ ಮತ್ತೊಂದು ಎಕ್ಸಾಮಿನೇಷನ್ಗಾಗಲಿ ಒಂದು ಪರ್ಮನೆಂಟ್ ಅಕಾಡೆಮಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಇವತ್ತು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನಗೆ ಆತ್ಮವಿಶ್ವಾಸವಿದೆ. ನಮ್ಮ ವಕೀಲ ಸಂಘದ ಸದಸ್ಯರು ಮತ್ತು ಈ ಚುನಾವಣೆಯಲ್ಲಿರುವ ಮತದಾರರು ನನಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ನನಗೆ ಜಯ ದೊರಕಿಸಿಕೊಡ್ತಾರಂಥ ವಿಶ್ವಾಸ ಇದೆ. ನಾನು ಯಾವಾಗಲೂ ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ನ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನದ ಪ್ರಗತಿಗೆ ನಾನು ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಾಕಷ್ಟು ಇವತ್ತು ಜೂನಿಯರ್ ಯಂಗ್ ವಕೀಲರು ಬಂದಿದ್ದಾರೆ. ಅವರಿಗೆ ಎಲ್ಲ ರೀತಿಯ तरबेती, ಅವರಿಗೆ ಎಲ್ಲ ರೀತಿಯ सौकर्याಗಳನ್ನು ಒದಗಿಸ್ತೀನಿ. पोलिसांनी प्रवेशद्वारावर तपासणी सुरू ठेवत संपूर्ण परिसरात सतर्कता राखली होती. मतदान केंद्र परिसरात कडक सुरक्षा व्यवस्था ठेवून शांततेत मतदान व्हायला प्राधान्य देण्यात आला. अशा आणखीन अपडेटसाठी फॉलो करा व्हॉइस ऑफ विनुग्रामला.